ರಾಜೀವ್ ಗೌಡ ಅವರ ವಿರುದ್ಧ ಇದೀಗ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದಾವೆ. ಅವರು ಅಧಿಕಾರಿಯ ವಿರುದ್ಧ ಮಾತನಾಡಿದಂತ ರೀತಿಯ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವ MC ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ರಾಜೀವ್ ಗೌಡ ಅವರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಂಡ ಸರ್. ಈಗ ರಾಜೀವ್ ಗೌಡ ಅವರು ಮಾತನಾಡಿದಂತ ರೀತಿಯ ಬಗ್ಗೆ ಸಾಕಷ್ಟು ಆಕ್ರೋಶ, ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದ್ದಾವೆ. ಅವರ ವಿರುದ್ಧ ಏನ್ ಕ್ರಮ ಆಗುತ್ತೆ ನೋಡಿ? ಈಗ ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಇದು. ನನಗೆ ನಿನ್ನೆ ಸಂಜೆನೇ ಮಾಹಿತಿ ಬಂತು. ನಾನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ. ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿದೆ, ನಾವು ನೈತಿಕ ಬಲವನ್ನು ತುಂಬತಕ್ಕಂಥದ್ದು ನಮ್ಮ ಕರ್ತವ್ಯ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕಾನೂನನ್ನು ಪಾಲನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಈ ರೀತಿ ಮಾತಾಡುವಂಥದ್ದು ಅದು ಅಕ್ಷಮ್ಯ ಅಪರಾಧ. ನಾನು ಕೂಡ ವೈಯಕ್ತಿಕವಾಗಿ ಖಂಡಿಸ್ತೇನೆ. ಮತ್ತು ಅವರು ಏನು ದೂರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕ್ರಮ ಆಗಬೇಕು, ಕಾನೂನಿನಲ್ಲಿ ಯಾವ ರೀತಿ ಕ್ರಮ ಆಗಬೇಕು ಅದನ್ನ ನಿರ್ದಾಕ್ಷಿಣ್ಯವಾಗಿ ತಗೊಳ್ಳಿ ಅಂತ ಹೇಳಿದ್ದೀನಿ. ಅಧಿಕಾರಿಗಳ ನೈತಿಕ ಸ್ಥೈರ್ಯ ಕುಂದಿಸಿದಂಗೆ ಆಗಲ್ವಾ? ಒಂದು ಕಾಂಗ್ರೆಸ್ ಮುಖಂಡರಾಗಿ, ಒಬ್ಬ ಅಭ್ಯರ್ಥಿಯಾಗಿದ್ದಂಥವ್ರು ಈ ರೀತಿಯ ಮಾತನ್ನ ಸಹಿಸೋದಕ್ಕೆ ಸಾಧ್ಯನಾ? ಇಲ್ಲ, ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಅದು ಯಾಕೆ, ಯಾವ ಒಂದು ಕಾರಣಕ್ಕಾಗಿ ಯಾವ ರೀತಿ ಅವ್ರು ನಡ್ಕೊಂಡ್ರು ಅಂತಕ್ಕಂಥದ್ದು ನನಗೂ ಅರ್ಥ ಆಗ್ತಾ ಇಲ್ಲ. ರಾಜಕಾರಣದಲ್ಲಿ ನಾವೆಲ್ಲ ಕೆಲವು ಒಂದು ಸೀಮಾ ರೇಖದ ಅಡಿಯಲ್ಲಿ ನಾವು ಒಂದು ಆಡಳಿತ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿರೋರಾಗಿ ಬಹುಶಃ ನಾವು ಅಧಿಕಾರಿಗಳನ್ನು ಕೆಲವು ಸಂದರ್ಭದಲ್ಲಿ ನಾವು ಜೋರು ಮಾಡ್ತೀವಿ. ಆದರೆ ಬಳಸ್ತಕ್ಕಂಥ ಪದಗಳು ಮತ್ತೊಂದು ಭಾಳ ಸೂಕ್ಷ್ಮ. ಆಮೇಲೆ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿರುವಂಥವರಾಗಿ ಆ ಕಾನೂನನ್ನು ಪಾಲನೆ ಮಾಡಿದಾಗ ಈ ರೀತಿ ಮಾತಾಡುವಂಥದ್ದು ಅದು ತಪ್ಪದು. ಯಾರೇ ಆಗಲಿ ಮಾತಾಡಬಾರ್ದು. ನಾನು ಕೂಡ ವೈಯಕ್ತಿಕವಾಗಿ ಅದ್ರ ಬಗ್ಗೆ ನನಗೂ ಬೇಸರ ಇದೆ ಮತ್ತು ಖಂಡಿಸ್ತೇನೆ. ಮತ್ತು ನಾನು ಅಧಿಕಾರಿಗಳಿಗೂ ಈ ಒಂದು ನಡವಳಿಕೆಯಿಂದ ಅವರು ಎದೆಗುಂದಬಾರ್ದು. ನಾವೆಲ್ಲ ಅವ್ರ ಜೊತೆ ಇದ್ದೀವಿ. ಕಾನೂನು ರೀತಿ ಅವ್ರ ಮೇಲೆ ಏನು ಕ್ರಮ ಆಗಬೇಕು ಅದನ್ನು ಜರುಗಿಸ್ತೇವೆ. ಬಹುಶಃ ಮುಂದೆ ಆ ರೀತಿ ಅವರು ತಿದ್ಕೊಳ್ತಾರೆ, ಮುಂದೆ ಆ ರೀತಿ ತಪ್ಪು ಮಾಡೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಇದಿಷ್ಟು ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವರಾಗಿರುವಂತಹ MC ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಪ್ರಸನ್ನ ಗಂಕ TV9 ಬೆಂಗಳೂರು.